ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಅದರೊಳಗೂ ಅನಿಲ್ ಶಾವಿಗೆನ ಉಪಯೋಗಿಸ್ಕೊಂಡು ಯಾವ ರೀತಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಇವತ್ತು ಶಾವಿಗೆ ಬಾತ್ ಮಾಡೋದಕ್ಕೆ ಸ್ವೀಟ್ ಕಾರ್ನು ಮತ್ತು ಸಬಾಕ್ಸಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತಂದ್ಬಿಟ್ಟು ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನಿಮ್ಮ ಜೊತೆನೂ ಹಂಚ್ಕೊತಾ ಇದ್ದೀನಿ. ಮೊದಲು ಶಾವಿಗೆ ಬಾತ್ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಬೇಕಾಗುತ್ತೆ. ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಬೇಕು. ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವೀಟ್ ಕಾರ್ನು, ಬೀನ್ಸು, ಬಟಾಣಿ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಬೇಕಲ್ವ, ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೆ ಯಾವಾಗಲೂ ಬಾತ್ ಅಂದರೆ ಎಲ್ಲ ಮಕ್ಕಳು ಇಷ್ಟಪಟ್ಟೇ ಬರ್ತಾರೆ. ಹಾಗೇ ಮಾಡಬಾರ್ದು ಅಂತಂದ್ಬಿಟ್ಟು ಒಂದು ಸ್ವಲ್ಪ ತರಕಾರಿಗಳ್ನೆಲ್ಲ ಹಾಕಿದ್ರೆ ತರಕಾರಿಗಳ್ನೂ ಜೊತೆಯಾಗಿ ಕೊಡ್ಬೋದು. ಅದನ್ನೆಲ್ಲ ತೆಗಿಯೋದಕ್ಕಾಗೋದಿಲ್ವಲ್ಲ, ಅದ್ರ ಜೊತೆಗೆ ನಾನು ಸಬ್ಬಸಿಗೆ ಸೊಪ್ಪು ಹಾಕಿ ನೋಡಿದೆ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಈ ವಿಡಿಯೋ ನೋಡಾದ್ಮೇಲೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕಿ ಮಾಡಿದ್ದು ಅಂತ ಶಾವಿಗೆ ಬಾತು ನೋಡಿ. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಬೀನ್ಸು ಮತ್ತು ಸ್ವೀಟ್ ಕಾರ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಒಂದು 100 ಗ್ರಾಮ್ ನೀರು ಹಾಕ್ಬಿಟ್ಟು ಆ ನೀರೆಲ್ಲನ ಚೆನ್ನಾಗಿ ಹಿಂಗೋವರೆಗೂ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆವಾಗ ಚೆನ್ನಾಗಿ ತರಕಾರಿ ಎಲ್ಲ ಬೇಯುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಹಾಗೇ ಬೀನ್ಸ್ ಎಲ್ಲ ಹಸಿ ಹಸಿಯಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊತಾ ಇದ್ದೀನಿ. ನೋಡಿ, ಈಗ ಸಣ್ಣ ಕಟ್ಟು ನಾನು ಸಬ್ಬಾಕ್ಸಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿರುತ್ತೇನೋ ಅಂತಂದ್ಬಿಟ್ಟು. ನನಗೊಂದು ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೇನೋ ಈ ಸೊಪ್ಪಿಂದು ಅಂತ ಅಂದ್ಕೊಂಡೆ, ಆದರೆ ಏನೂ ಸ್ಮೆಲ್ಲಿಲ್ಲ. ಇಷ್ಟಪಟ್ಟು ಮಕ್ಕಳನ್ನು ತಿಂದರು. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸಣ್ಣ ಕಟ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ನಿಂಬೆಹಣ್ಣು ಹಾಕೋದ್ರ ಬದಲು ಮತ್ತು ಟೊಮೊಟೊ ಹಾಕೋದ್ರ ಬದಲು 2 ನೆಲ್ಲಿಕಾಯಿನ ಹಾಕ್ಕೊತಾ ಇದ್ದೀನಿ. ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನೆಲ್ಲಿಕಾಯಿನ ಉಪಯೋಗಿಸಿದ್ದೀನಿ, ಸಬ್ಬಾಕ್ಸಿ ಸೊಪ್ಪನ್ನು ಉಪಯೋಗಿಸಿದ್ದೀನಿ, ಸ್ವೀಟ್ ಕಾರ್ನ ಉಪಯೋಗಿಸಿದ್ದೀನಿ. ಎಲ್ಲರೂ ಮಕ್ಕಳೆಲ್ಲ ನೂಡಲ್ಸು, ಮ್ಯಾಗಿ ಮತ್ತು ಈ ಥರ ಬಾತ್ಗಳೆಲ್ಲ ಇಷ್ಟಪಟ್ಟೇ ಬರ್ತಾರೆ. ನಾವು ಆ ಥರ ಈ ಥರ ಮಾಡ್ಕೊಡೋದ್ರ ಬದಲು ಅದರೊಳಗೂ ಆರೋಗ್ಯನ ಹುಡ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ಅಂತೂ ಎಲ್ಲ ಸೀಸನಲ್ಲೂ ಸಿಗ್ತಾ ಇರುತ್ತೆ. ಅದರೊಳಗೂ ಈ ಟೈಮಲ್ಲೆಲ್ಲ ಜಾಸ್ತಿ ಸಿಗುತ್ತೆ. ಆದಷ್ಟು ನಾವು ಟೊಮೊಟೊನ ಉಪಯೋಗಿಸೋದ್ರ ಬದಲು ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣನ್ನು ಉಪಯೋಗಿಸೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಒಂದೊಂದೇ ನಿಂಬೆಹಣ್ಣು ಹಾಕ್ಬಿಟ್ಟು ನೋಡ್ತಾಯಿದ್ದೆ. ನೆಲ್ಲಿಕಾಯಿ ಎಲ್ಲ ಹಾಕ್ಬಿಟ್ಟು ನೋಡ್ತಾಯಿದ್ದೆ, ಚೆನ್ನಾಗೇ ಬರ್ತಾಯಿದೆ. ಹಾಗಾಗಿ ನಾನು ಚಿತ್ರಾನ್ನ ಮಾಡಬೇಕಾದ್ರೆ ಆಗಲಿ, ಬಾತ್ ಮಾಡಬೇಕಾದ್ರೆ ಆಗಲಿ ಒಂದೊಂದು ನೆಲ್ಲಿಕಾಯಿನ ಹಾಕ್ಬಿಟ್ಟು ಇವಾಗ ಎಲ್ಲದಕ್ಕೂ ಅಡುಗೆಗೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ನೀವು ಒಂದು ಸಲ ಸಿಕ್ಕಿದಾಗೆಲ್ಲ ಟ್ರೈ ಮಾಡಿ ನೋಡಿ. ಈಗಿನ ಕಾಲದಲ್ಲೆಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ನೋಡಿ. ಈಗ 100 ಗ್ರಾಮ್ ನೀರು ಹಾಕಿದ್ನಲ್ಲ, ಅದೆಲ್ಲ ಚೆನ್ನಾಗೆಲ್ಲ ಬೆಂದಿದೆ. ಈಗ ನೀರು ಕಾಸಿಟ್ಕೊಂಡಿದೆ. ಎಷ್ಟು ಬೇಕೋ ಅಷ್ಟು ಬಾತ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೇಕಾಗುತ್ತೆ. ಯಾವಾಗಲೂ ಶಾವಿಗೆ ಬಾತ್ ಮಾಡಿದ್ರೆ ಒಂದು ಸ್ವಲ್ಪ ಎಲ್ಲನ ಅಂಟಾಗುತ್ತೆ ಅಂತಂತಾರೆ. ಯಾಕೆ ಅಂತಂದರೆ ಜಾಸ್ತಿ ನೀರು ಹಾಕ್ಬಿಟ್ಟಿರ್ತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡಾಗೆ ಬೇಯಿಸೋದಕ್ಕೆ ಬಿಡಬೇಕಾಗುತ್ತೆ ನೋಡಿ. 15 ಸಾವಿಗೆ ತೊಗೊಂಡಿದ್ದೀನಿ ನಾನು. 450 ಗ್ರಾಮ್ದೊಂದು ಮತ್ತು 200 ಗ್ರಾಮ್ದೊಂದು, ಟೋಟಲ್ಲು ಒಂದು 650 ಗ್ರಾಮ್ದು ಶಾವಿಗೆ ಬಾತ್ಗೆ ನಾನು ಬೇಕಾದಷ್ಟು ನೀರು 1 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕಡಿಮೆನೇ ಬೇಕಾಗುತ್ತೆ, ಯಾಕೆಂದರೆ ತರಕಾರಿಗಳು ಎಲ್ಲನ ಬೆಂದಿರುತ್ತೆ ಮತ್ತು ಶಾವಿಗೆ ಬಾತ್ಗೆ ನೀರು ಕಡಿಮೆ ಬೇಕಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ನೀರು ಒಂದು ಸ್ವಲ್ಪ ಕಾಸಿ ಇದ್ದು ಆಮೇಲೆ ಶಾವಿಗೆನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಶಾವಿಗೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೂ ನೀರು ಹಾಕ್ಬೋದು. ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ, ಆ ರೀತಿ ಬೇಕಾದರೂ ಮಾಡ್ಬೋದು. ಆದಷ್ಟು ಒಂದು ಸ್ವಲ್ಪ ನಿಮಗೆ ಅನುಮಾನ ಎಲ್ಲ ಬಂದರೆ ಒಂದು ಸ್ವಲ್ಪ 100 ಗ್ರಾಮ್ ನೀರನ್ನು ಎತ್ತಿಟ್ಕೊಂಬಿಡಿ. ಒಗ್ಗರಣೆ ಮಾಡಿರೋ ನೀರನ್ನು ಎತ್ತಿಟ್ಕೊಂಬಿಡಿ. ಆಮೇಲೆ ಶಾವಿಗೆ ಎಲ್ಲ ಹಾಕಿ ಬೇಕು ಅಂತ ಅನಿಸಿದ್ರೆ ಮಾತ್ರ ಇನ್ನೊಂದು ಸಲ ಆ ಒಗ್ಗರಣೆ ನೀರು ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಬೋದು. ಶಾವಿಗೆ ಪಾಕೆಟ್ ಓಪನ್ ಮಾಡ್ತೀವಲ್ಲ, ಒಂದು ತಟ್ಟೆಗೆ ಹಾಕ್ಕೊಂಡು, ಇಲ್ಲಾಂತಂದರೆ ಒಂದು ನೋಡಿ ಈ ರೀತಿ ಒಂದು ಯಾವುದನ್ನ ಒಂದು ಬಾಣಲಿಗೆಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಬಿಡಿಸ್ಕೊಬೇಕಾಗುತ್ತೆ. ಒಂದೊಂದು ಗಂಟು ಇರುತ್ತೆ. ಮತ್ತು ಏನಾದ್ರೂ ನಾವು ಡೈರೆಕ್ಟಾಗಿ ಹಾಗೇ ಹಾಕ್ಬಾರ್ದು. ಅದಕ್ಕೋಸ್ಕರ ಏನಾದರೂ ಇರುತ್ತೇನೋ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡಿದ್ದೀನಿ, ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು. ನಾನು ಜಾಸ್ತಿ ಮಾಡ್ತಾಯಿದ್ರೂ ಒಂದು ಸ್ವಲ್ಪನೇ ಕಡಿಮೆ ನೀರು ಇರಲಿ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಮಾತ್ರ ಆ ನೀರು ಹಾಕ್ಕೊಬೋದು, ಇಲ್ಲ ಅಂತಂದರೆ ಹಾಗೇ ಅದನ್ನೇನಾದರೂ ಸಾಂಬಾರು ಮಾಡೋದಕ್ಕೆ ಅದಕ್ಕೆಲ್ಲ ಉಪಯೋಗ ಮಾಡ್ಕೊಬೋದು. ಆದಷ್ಟು ಜಾಸ್ತಿ ಮೊದಲೇ ನೀರು ಹಾಕ್ಕೊಬೇಡಿ, ಯಾಕೆಂದರೆ ಶಾವಿಗೆಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಇಲ್ಲ ಅಂತಂದರೆ ಅದೆಲ್ಲ ಮುದ್ದೆ ಥರ ಆಗೋಗುತ್ತೆ. ಅದಕ್ಕೆ ಮುದ್ದೆ ಆಗೋದು. ಜಾಸ್ತಿ ನೀರು ಹಾಕ್ಕೊಬೇಡಿ. ಶಾವಿಗೆ ಬಾತ್ ಮಾಡೋರೆಲ್ಲ ಏನಂತಾರೆ, ಒಂದು ಸ್ವಲ್ಪ ಮುದ್ದೆ ಥರ ಆಗುತ್ತೆ, ಅದಕ್ಕೋಸ್ಕರ ಬಿಡಿ ಬಿಡಿಯಾಗಿರೋದಿಲ್ಲ, ಮಾಡೋದೇ ಇಲ್ಲ ಅಂತಂತಾರೆ. ಈ ರೀತಿ ಟ್ರೈ ಮಾಡಿ ನೋಡಿ. ಒಗ್ಗರಣೆಗೆಲ್ಲ ಹಾಕಾದ್ಮೇಲೆ ನೀರನ್ನು ಹಾಕಾದ್ಮೇಲೆ ಒಂದು ಸ್ವಲ್ಪ ನೀವು ಶಾವಿಗೆ
ಹಾಕೋದ್ಕಿಂತ ಮುಂಚೆಗೆ ಒಂದೆರಡು ಲೋಟ ನೀರು ಎತ್ತಿಟ್ಕೊಂಬಿಟ್ರೆ ಆಮೇಲೆ ಬೇಕು ಅಂದರೆ ನೀರು ಹಾಕೊಬೋದು, ಇಲ್ಲಾಂದರೆ ಆ ನೀರನ್ನು ಹಾಗೇ ಯಾವುದಾದ್ರು ಸಾಂಬಾರು ಮಾಡ್ತೀವಲ್ಲ ಅದಕ್ಕೂ ಹಾಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಿಮಗೆ ಜಾಸ್ತಿ ನೀರು ಇಲ್ಲವೇ ಇಲ್ಲ ಇದರೊಳಗೆ. ಆ ಥರ ನಾನು ಶಾವಿಗೆನ ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕಿದ ತಕ್ಷಣವೇ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು, ಅವಾಗಲೇ ಮುದ್ದೆ ಆಗೋದು. ನಾನು 2-3 ಸಲ ಇಷ್ಟು ಹೊತ್ತು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಶಾವಿಗೆ ಯಾವಾಗ್ಲೂ ಮುದ್ದೆ ಥರ ಆಗುತ್ತೆ, ಬಿಡಿ ಬಿಡಿ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಈ ಥರ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿ ಹಾಕಿರೋದು. ನೋಡಿ, ನಾನು ಜಾಸ್ತಿ ನೀರು ಹಾಕ್ತಿಲ್ಲದಕ್ಕೆ ಅದೇ ಕರೆಕ್ಟಾಯಿತು. ಆ ನೀರನ್ನು ಎತ್ತಿಟ್ಕೊಂಡಿದ್ನಲ್ಲ, ಅದ್ರ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ಆ ನೀರನ್ನು ನಾನು ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ಕೊತೀನಿ. ಇಷ್ಟು ಕರೆಕ್ಟಾಗಿದೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಯಾವಾಗಲೂ ನೀರು ಎತ್ತಿಟ್ಕೊಳ್ಳಿ ಅಂತ ಹೇಳೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ನಾನು ಒಳ್ಳೆ ವಿಧಾನದಲ್ಲಿ ಇವತ್ತು ನಾನು ಶಾವಿಗೆ ಭಾತನ್ನ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಕೊನೆಯದಾಗಿ ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಆರೋಗ್ಯಕರವಾದ ಒಂದು ಶಾವಿಗೆ ಭಾತು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರೊಳಗೂ ಇದಕ್ಕೆ ನೆಲ್ಲಿಕಾಯಿ ಹಾಕಿದ್ದೀನಿ, ಸ್ವೀಟ್ ಕಾರ್ನ್ ಹಾಕಿದ್ದೀನಿ, ಜೊತೆಗೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಲ್ಲಿಕಾಯಿ ಮತ್ತು ಸಬ್ಸಿಗೆ ಸೊಪ್ಪು, ಸ್ವೀಟ್ ಕಾರ್ನ್ ಎಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ಹಾಕ್ಬಿಟ್ಟು ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಹಾಗೆ ಇಷ್ಟ ಆಗಿದರೆ ನಿಮ್ಮ ಮನೇಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಅದ್ಭುತವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇಷ್ಟ ಆಗಿದೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬಂದಿದೆ ನಾನು ಮಾಡಿದಂಥ ವಿಡಿಯೋ ಅಂತ ಅಂದ್ಬಿಟ್ಟು. ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ನನಗೆ ಇಷ್ಟೊತ್ತು ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಇಷ್ಟು ದಿನದಿಂದ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಹೀಗೆ ನಿಮ್ಮ ಸಪೋರ್ಟು ಮುಂದುವರಿತಲ್ಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನೀವು ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.